ಮುಖ್ಯಮಂತ್ರಿಗಳಿಗೆ ಬಡ ಜನತೆ ನೀಡಿದ್ದ ಮನವಿ ಪತ್ರಗಳೆಲ್ಲ ಚಾಮರಾಜನಗರದಲ್ಲಿ ಕಸದ ಬುಟ್ಟಿಯಲ್ಲಿ ಸಿಕ್ಕಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತರಾಟೆಗೆ ತಗೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಬಂದಾಗ ಮನವಿ ಪತ್ರ ಕೊಟ್ಟರೆ ಅದನ್ನೆಲ್ಲ ಕಸಕ್ಕೆ ಬಿಸಾಕಿದ್ದಾರೆ. ಸಹಜವಾಗಿ ರೈತರು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟೇಶ್ ಅವರಿಗೆ ಗೆರಾವ್ ಹಾಕಿದ್ದಾರೆ. ಆದರೆ ಅದಕ್ಕೇನು ಸಮರ್ಥನೆಗಿಳಿದಿದ್ದಾರೆ. ಮಾಧ್ಯಮದವ್ರಿಗೆ ಪ್ರಶ್ನೆ ಕೇಳಿದ್ದಕ್ಕೆ ಸಿಟ್ಟು ನೋಡಿ, ಇಲ್ಲಿ ನೋಡಿ ಏನು ಯಾವ ರೀತಿ ಬಿಹೇವ್ ಮಾಡಿದ್ದಾರೆ ಅಂತ. ಎಲ್ಲಿ ಬಿಸಾಕಿದ್ರೆ ಸುಮ್ಮನೆ ಮಾತಾಡ್ಬೇಡಿ ನೀವು. ಎಲ್ಲಪ್ಪ ಕೇಳ್ರಿ, ಅವರು ಜವಾಬ್ದಾರಿ ಜನರು. ಒಬ್ಬ ಮುಖ್ಯಮಂತ್ರಿ, ರಾಜ್ಯ ಮುಖ್ಯಮಂತ್ರಿ ಬಂದಾಗ ರೇ ನಡೀರಿ, ಆಮೇಲೆ ಮಾತಾಡ್ತೀನಿ, ಮಾತಾಡಕ ನಡ್ರಿ ಫಂಕ್ಷನ್ ಎಲ್ಲಿ ಬಿಸಾಕಿದ್ರೆ ಸುಮ್ಮನೆ ಮಾತಾಡ್ಬೇಡಿ ನೀವು. ಎಲ್ಲಪ್ಪ ಕೇಳ್ರಿ, ಅವರು ಜವಾಬ್ದಾರಿ ಜನರು. ಒಬ್ಬ ಮುಖ್ಯಮಂತ್ರಿ, ರಾಜ್ಯ ಮುಖ್ಯಮಂತ್ರಿ ಬಂದಾಗ ರೇ ನಡೀರಿ, ಆಮೇಲೆ ಮಾತಾಡ್ತೀನಿ, ಮಾತಾಡಕ ನಡ್ರಿ ಫಂಕ್ಷನ್ ಸರಿಯಾದ ಸಮರ್ಥನೆ ಕೊಡೋದಕ್ಕೆ, ಸರಿಯಾದ ಉತ್ತರ ಕೊಡೋದಕ್ಕಾಗಿದ್ದರೆ ವೆಂಕಟೇಶ್ ಅವರು ನಿಂತ್ಕೊಂಡು ಮಾತಾಡಿರೋರು. ಅಲ್ಲಿಗೆ ಉತ್ತರ ಕೊಡೋಕ್ಕೆ ಏನೂ ಇಲ್ಲ, ಗೊತ್ತು ಅವ್ರಿಗೆ ತಪ್ಪಾಗಿದೆ ಅಂತ. ಜನರು ಅರ್ಜಿಗಳನ್ನ ತಂದು ಕೊಟ್ಟಿರ್ತಾರೆ, ಮನವಿ ಪತ್ರಗಳನ್ನ. ಅದನ್ನು ಇಟ್ಕೊಂಡು ಅವ್ರು ಏನು ಕಷ್ಟ ಇದೆ, ಏನು ಕೇಳ್ಕೊಂಡಿದ್ದಾರೆ ಮಾಡಿಸ್ಕೊಡ್ಬೇಕು. ಅದನ್ನು ಬಿಟ್ಬಿಟ್ಟು ನೀವು ಮುಖ್ಯಮಂತ್ರಿ ಆ ಕಡೆ ಹೋಗ್ತಿದ್ದಂಗೆ ಎಲ್ಲನೂ ಕಸದ ಬುಟ್ಟಿಗೆ ಎಸ್ತಾರೆ. ಸಿದ್ದರಾಮಯ್ಯನವರೇ ನೀವೇ ಹೇಳಿ ಸರಿನಾ ಇದು ಅಂತ. ವೆಂಕಟೇಶ್ ಅವ್ರಿಗಂತೂ ಸಮರ್ಥನೆ ಮಾಡ್ಕೊಳಕ್ಕಾಗಲಿಲ್ಲ, ಅವ್ರ ಕೈಲಿ ಆಗಲೇ ಇಲ್ಲ. ಈ ಲಿಟ್ರಲಿ ಫೇಲ್ಡ್. ಅದಕ್ಕೆ ಅವ್ರು ಮಾತಾಡದೆ ಹೋಗಿದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಚಾಮರಾಜನಗರ ಪ್ರತಿನಿಧಿ ವಿಜಯ್ ಅವರಿಂದ ಪಡ್ಕೊಳ್ಳೋಣ. ವಿಜಯ್, ಸರಿಯಾದ ಉತ್ತರ ಕೊಡೋದಕ್ಕೆ ಆಗಿದ್ದಿದ್ರೆ ನಿಂತ್ಕೊಂಡು ವೆಂಕಟೇಶ್ ಅವರು ಮಾತಾಡಿರ್ತಿದ್ರು. ಅಲ್ಲಿ ಏನು ಸಮರ್ಥಿಸ್ಕೊಳಕ್ಕಿಲ್ಲ, ಗೊತ್ತಾಗೋಗಿದೆ ತಪ್ಪಾಗಿದೆ ಅಂತ. ಹಾಗಾಗಿ ಅವರು ಮಾತಾಡದೆ ಹೋದ್ರು ಅಂತ ನಾನು ಅನ್ಕೋತೀನಿ. ತಾವೇನು ಹೇಳ್ತೀರಾ? ಖಂಡಿತವಾಗಿಯೂ ಅರವಿಂದ್, ಸಿಎಂಗೆ ರೈತರು ನೀಡಿದಂತ ಮನವಿ ಪತ್ರ ಕಸದ ರಾಶಿಯಲ್ಲಿ ಪತ್ತೆಯಾಗಿದ್ದಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ರೈತ ಸಂಘದ ಕಾರ್ಯಕರ್ತರು ಒಂದು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಅವರಿಗೆ ಒಂದು ಕ್ಲಾಸ್ ತಗೊಳ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾದ್ರು ಅಂತ ಹೇಳ್ಬೋದು. ಈ ವೇಳೆಯಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ಸಚಿವ ವೆಂಕಟೇಶ್ ಕೂಡ ಒಂದು ಫೇಲ್ಯೂರ್ ಆಗಿರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಅದರಲ್ಲದೆ ಮಾಧ್ಯಮದವರು ಕೂಡ ಒಂದು ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಇದು ಸಿಎಂ ಕೂಡ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ನಂತರ ನಾನು ಆಮೇಲಿಂದ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿ ಸ್ಥಳದಿಂದ ಕಾಲ್ ಕೇಳ್ತಕ್ಕಂಥ ಒಂದು ಕೆಲಸ ಕೂಡ ಮುಂದಾಗ್ತಾರೆ ಅಂತ ಹೇಳ್ಬೋದು. ಅದಕ್ಕೂ ಮುನ್ನ ರೈತರು ಅವರನ್ನ ಅಡ್ಡ ಹಾಕಿ ಒಂದು ಪ್ರಶ್ನೆಯನ್ನ ಮಾಡ್ತಕ್ಕಂಥದ್ದು. ನಾವು ಅಹವಾಲುಗಳನ್ನ ಕೊಟ್ರೆ ಈ ಎಲ್ಲಾ ಅಹವಾಲುಗಳನ್ನ ಸಿಎಂ ಇದೇ ರೀತಿಯಾದಂತ ಒಂದು ಪರಿಸ್ಥಿತಿಯಲ್ಲಿ ನೋಡ್ತಾರಾ ಅನ್ನೋ ಒಂದು ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಅದಕ್ಕೆ ಸಮರ್ಥವಾದಂತ ಉತ್ತರ ಕೊಡ್ಲಿಕ್ಕೆ ವೆಂಕಟೇಶ್ ಅವರ ಬಳಿ ಸಾಧ್ಯವಾಗಿಲ್ಲ ಅಂತ ಹೇಳ್ಬೋದು. ಆ ರೀತಿಯ ಉತ್ತರವನ್ನ ಕೊಡೋದ್ರ ಮೂಲಕವಾಗಿ ಅವರಿಂದ ಮನವಿಯನ್ನ ಸ್ವೀಕರಿಸಿ ನಾನು ಇದನ್ನ ಸಿಎಂ ಗಮನಕ್ಕೆ ತರ್ತೀನಿ ಅಂತ ಹೇಳಿ ಸ್ಥಳದಿಂದ ಹೊರಟು ಹೋಗುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮ ಎಲ್ಲ ಮಾಹಿತಿಗೆ. ಇವರೆಲ್ಲ ಅಲ್ಲ ನಮ್ಗೆ ಉತ್ತರ ಕೊಡಬೇಕಾಗಿರೋದು, ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು. ಇದು ಮಾಡಿದ್ದು ಸರಿನಾ? ಹಾಗಾದ್ರೆ ಸುಮ್ಮನೆ ಜನತಾ ದರ್ಶನ ಅದು ಇದು ಮಾಡೋದೆಲ್ಲ ವೇಸ್ಟ್. ಹಾಗಾದರೆ ಅರ್ಜಿ ಇಸ್ಕೊಳ್ಳೋದು ಇಟ್ಕೊಳ್ಳೋದು ಇಷ್ಟೇ. ಆಮೇಲೆ ಅದನ್ನು ಕಸದ ಬುಟ್ಟಿಗೆ ಬಿಸಾಕೋದು. ಆಮೇಲೆ ಮಾತಾಡ್ತೀನಿ, ಮಾತಾಡಕ ನಡ್ರಿ ಮಾತಾಡ್ತೀನಿ ಬರ್ರಿ. ಎಲ್ಲಿ ಬಿಸಾಕಿದ್ರೆ ಸುಮ್ಮನೆ ಮಾತಾಡ್ಬೇಡಿ ನೀವು. ಎಲ್ಲಪ್ಪ ಕೇಳ್ರಿ, ಅವರು ಜವಾಬ್ದಾರಿ ಜನರು. ಒಬ್ಬ ಮುಖ್ಯಮಂತ್ರಿ, ರಾಜ್ಯ ಮುಖ್ಯಮಂತ್ರಿ ಬಂದಾಗ ರೇ ನಡೀರಿ, ಆಮೇಲೆ ಮಾತಾಡ್ತೀನಿ, ಮಾತಾಡಕ ನಡ್ರಿ ಫಂಕ್ಷನ್